ವಿರಾಮದ ನಂತರ ಪವರ್ಡ್ ಬೈ ಶಶಿ ಆರ್ಯ ಡಿಶ್ ವಾಶ್ ಬಾರ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ಈಗಾಗಲೇ ಸಾಕಷ್ಟು ಕಾಲರ್ಸ್ ಕಾಯ್ತಾ ಇದ್ದಾರೆ. ನಮ್ಮ ಫಸ್ಟ್ ಕಾಲರ್ ಜೊತೆ ಮಾತನಾಡೋಣ ಬನ್ನಿ. ಬೆಂಗಳೂರಿಂದ ಕುಮಾರ್ ಕರೆ ಮಾಡಿದ್ದಾರೆ. ನಮಸ್ಕಾರ ಕುಮಾರ್ ಅವರೇ. ನಮಸ್ಕಾರ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳ್ತಾ ಇದ್ದೀರಾ? ಮೇಡಮ್, ನನ್ನ ಬಗ್ಗೆನೇ ಕೇಳಬೇಕಿತ್ತು. ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ. ನಮ್ಮ ಹುಟ್ಟಿದ ದಿನಾಂಕ 7/6/78. ಯಾವ ವಾರ ಹುಟ್ಟಿದ್ದು? ಬುಧವಾರ ಮೇಡಮ್. ನಕ್ಷತ್ರ ಗೊತ್ತಿದ್ಯಾ? ನಕ್ಷತ್ರ ಪುನರ್ವಸು ನಕ್ಷತ್ರ. ಸರಿ, ಗುರುಜಿ ಇದ್ದಾರೆ, ಅವ್ರ ಜೊತೆ ಮಾತನಾಡಿ ಕುಮಾರ್. ಓಕೆ. ಏನು ಕುಮಾರು? ನಮಸ್ಕಾರ ಸರ್. ಸರ್, ನಮ್ಮ ಹೆಸರು ಕುಮಾರ್ ಅಂತ. ನಂದು ನೀನು ಸ್ವಲ್ಪ ಇದಾಗಿ ಕುಮಾರ್ ಅಂತ ಸರ್. ನೀನು ಫಸ್ಟ್ ಸಂಸ್ಕಾರ ಕಲ್ತ್ಕೋ. ಪ್ಯಾಂಟ್ ಶರ್ಟ್ ಹಾಕೊಂಡ್ನ ಸಾರ್ ಅನ್ನೋದು ಅರ್ಥ ಆಯ್ತಾ? ಆಯ್ತು ಸರ್. ತಿರುಗಿ ಸಾರ್ ಅಂತಾನೆ ಹೇಳೋ. ಆಯ್ತು ಗುರುಜಿ. ನಾಟಕ ಆಡಬಾರ್ದು, ಇಲ್ಲ ಮಾಧ್ಯಮ ಸರಿಯಾಗಿ ಮಾತಾಡೋದು ಕಲ್ತ್ಕೋ, ಇಲ್ಲ ಫೋನ್ ಇಟ್ಬಿಡು. ಆಯ್ತು ಗುರುಜಿ. ಹೇಳೋ. ನಮ್ಮ ಹೆಸರು ಕುಮಾರ್ ಅಂತ. ನಾವು ಹಸು ದನ ಕಟ್ಕೊಂಡಿದ್ದೀನಿ. ವ್ಯಾಪಾರದಲ್ಲಿ ಯಾಕೋ ಏರುಪೇರು ಇದೆ. ವ್ಯಾಪಾರದಲ್ಲಿ ಯಾಕೋ ಏರುಪೇರು ಇದೆ. ಅದು ಏನು ಅಂತ ಕೇಳಕ್ ಮಾಡ್ಬೇಕು. ನಿಮ್ಮ ತಂದೆ ತಾಯಿಯಿಂದ ಯಾವತ್ತಿಂದ ದೂರ ಇದೆಯಾ, ಹತ್ರನೇ ಇಟ್ಕೊಂಡಿದ್ಯಾ? ನನ್ನ ತಾಯಿನ ಹತ್ರ ಇಟ್ಕೊಂಡಿದ್ದೀನಿ ಗೊತ್ತಿ. ತಂದೆ ದೂರ ಅವರ. ಮತ್ತೆ ರವಿ ನೀಚ ಅಲ್ವಾ ನಿನಗೆ? ಹಸುಗಳಿಗೆ ಅಭಿವೃದ್ಧಿಗೆ ತಂದೆ ಮತ್ತು ತಾಯಿ ಎರಡೂ ಇದ್ದರೆ, ತಾಯಿ ಮಾತ್ರ ಇದ್ದರೆ ಮನೋಕಾರಕ, ಹಸು ಕಾರ್ಯ ಕೆಲಸಗಳು ಬರ್ತಾ ಇರುತ್ತೆ. ಆದರೆ ತಂದೆ ದೂರ ಇದ್ದರೆ ರವಿ ನೀಚ ಅಂತ. ರವಿ ನೀಚ ಅಂದರೆ ವ್ಯವಹಾರ ಮತ್ತು ಉದ್ಯೋಗ ಅಷ್ಟು ಮಟ್ಟಿಗೆ ನಡೆಯಲ್ಲ ಅಂತ. ಸೊ ಅದಕ್ಕೆ ನೀನೇನು ಮಾಡ್ಬೋದು, ರವಿ ದೋಷವನ್ನು ಹೇಗೆ ಕಳ್ಕೊಳ್ಳೋದು ಅಂದರೆ, ಏನೇ ಸಮಸ್ಯೆಗಳಿದ್ರೂ ಅಟ್ಲೀಸ್ಟ್ ಒಂದು ತಿಂಗಳಿಗೊಂದ್ಸಲ ಹೋಗಿ ನಿಮ್ಮ ತಂದೆಯನ್ನು ನಮಸ್ಕಾರ ಮಾಡ್ಕೊಂಬರೋದು ಒಂದು. ಎರಡನೇದು, ಪ್ರತಿದಿನ ಸೂರ್ಯೋದಯದ ಸಮಯದಲ್ಲಿ ನೀನು ಎದ್ದಾಗ ಸ್ನಾನ ಪೂಜೆ ಪುನಸ್ಕಾರ ಅನ್ನೋದು ಮಾಡ್ಕೋಬೇಕು. ಯಾವ ಕಾಲಕ್ಕೂ ನೀನು ಸ್ನಾನ ಮಾಡದೇ ಇರತಕ್ಕಂಥ ದಿನಗಳೇನಾದರೂ ಇದ್ದ ಪಕ್ಷದಲ್ಲಿ ತೊಂದರೆಗಳು ಹೆಚ್ಚು ಮಾಡುತ್ತೆ. ನೀನೇನು ಅಂದರೆ ಗೋಮಾತಾ ಅಂದರೆ ಹಸುನ ಎಷ್ಟು ಚೆನ್ನಾಗಿ ನೋಡ್ಕೊತೀವೋ ಲಕ್ಷ್ಮಿ ಅಲ್ಲಿ ಜೊತೆಗೇ ಇರ್ತಾಳೆ ಅಂತ. ಇವತ್ತು ಹಸುಗೆ ಇನ್ನೂ ಸ್ವಲ್ಪ ದಿವಸಕ್ಕೆ ಹೋದರೆ ಅಕ್ಟೋಬರು, ನವಂಬರು, ಡಿಸೆಂಬರ್ ಅಷ್ಟೊತ್ತಿಗೆ ಒಳ್ಳೆ ವಿಶೇಷವಾಗಿ ಕೆಲಸಗಳು ನಡೆಯುತ್ತೆ. ನಿನಗೆ ಹಾಲಲ್ಲಿ ಅಭಿವೃದ್ಧಿ ಕಾಣ್ತೀಯಾ, ಖಂಡಿತ ಆಗುತ್ತೆ. ಆದರೆ ಏನು ಅಂದರೆ ರವಿ ನೀಚ ಇದ್ದಾಗ ನೀನು ಪರಿವರ್ತನೆ. ಅದಕ್ಕೆ ಒಂದು ಕೆಲಸ ಮಾಡೋ, ಸೂರ್ಯನ ದೇವಸ್ಥಾನ ಎಲ್ಲಿರುತ್ತೋ, ಯಾವ ಊರು ನೀನು? ನಾನು ಬೆಂಗಳೂರು ಗುರುಜಿ. ಹಾಗಾದರೆ ಒಂದು ಕೆಲಸ ಮಾಡೋ, ಬೇಗೂರು ಅಂತಿದೆ, ಬೇಗೂರು ಹತ್ರ ಪಂಚಲಿಂಗೇಶ್ವರ ದೇವಸ್ಥಾನ ಅಂತಿದೆ. ಆ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ಒಂದು ಸೂರ್ಯ ಇದ್ದಾನೆ. ಇಲ್ಲ ಅಲ್ಸೂರು ಸೋಮೇಶ್ವರನ ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಒಂದು ಸೂರ್ಯ ಇದ್ದಾನೆ. ಇಲ್ಲದಿದ್ದ ಪಕ್ಷದಲ್ಲಿ ಯಾವ ಕಾಲಕ್ಕೂ ಗವಿಗಂಗಾಧರೇಶ್ವರನ ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಸೂರ್ಯ ಇದ್ದಾನೆ. ಭಾನುವಾರದ ದಿವಸ ಕಮಲದ ಹೂವನ್ನು ಈ ಸೂರ್ಯನ ದೇವಸ್ಥಾನದಲ್ಲಿ ಕೊಡ್ತಕ್ಕಂಥದ್ದು. ಇಲ್ಲ ದೊಮ್ಳೂರಲ್ಲಿ ಸೂರ್ಯಂದೇ ಒಂದು ದೇವಸ್ಥಾನ ಇದೆ. ಆ ರೀತಿ ಹೋಗಿ ಭಾನುವಾರದ ದಿವಸ ಕಮಲದ ಹೂ, ಹಳದಿ ಇದ್ದರೆ ಉತ್ತಮ, ಕೆಂಪು ಬೇಡ, ಹಳದಿ ಇದ್ದರೆ ಉತ್ತಮ, ಕಮಲದ ಹೂನ ಅವನಿಗೆ ಎರಡನ್ನು ಕೊಟ್ಟು ಪ್ರತಿ ಭಾನುವಾರ ಬೆಳಗ್ಗೆ ಪ್ರಾತಃ ಕಾಲದಲ್ಲೇ ಹೊರಡಬೇಕು. ನೀನು ಮಧ್ಯಾಹ್ನ ಮೇಲೆ ಸಾಯಂಕಾಲ ಹೋಗಿ ದರ್ಶನ ಮಾಡೋದಲ್ಲ, ಬೆಳಗ್ಗೆ ಬೇಗ ಹೋಗ್ಬಿಡೋದು. ನಮಸ್ಕಾರ ಮಾಡಿ ಅಲ್ಲಿ ಅಕಸ್ಮಾತ್ ಪ್ರಸಾದ ಕೊಡ್ತಾರೆ. ಆ ಪ್ರಸಾದ ಅಕ್ಷತೆ ತಗೊಂಬಂದು ನಿನ್ನ ಕುಟೀರದಲ್ಲಿ, ನೀನು ಎಲ್ಲ ಹಸು ಇಟ್ಕೊಂಡಿದೆಯೋ ವ್ಯಾಪಾರದ ಜಾಗದಲ್ಲಿ, ಅಲ್ಲಿಂದ ಒಂದು ಪ್ರಸಾದದ ಹೂವನ್ನ ತಂದು ನೀನು ಕ್ಯಾಶ್ ಬಾಕ್ಸಲ್ಲಿ ಹಾಕೋ. ಅಲ್ಲಿರೋ ಅಕ್ಷತೆ ತಂದು ನೀನು ಕ್ಯಾಶ್ ಬಾಕ್ಸಲ್ಲಿ ಹಾಕೋ. ಅರ್ಚನೆ ಮಾತ್ರ ಪ್ರತಿ ಭಾನುವಾರ ಮಾಡ್ಕೋ. ಖಂಡಿತ ಅಭಿವೃದ್ಧಿ ಕಾಣ್ತೀಯಾ. ನಿನಗೊಬ್ಬನಿಗೆ ಅಲ್ಲ, ಯಾರೇ ಹಸುಗಳು ಸಾಕಿದ್ರು ಅಭಿವೃದ್ಧಿ ಆಗುತ್ತೆ. ಕುಮಾರ್, ಯೋಚನೆ ಮಾಡಬೇಡ. ನಮ್ಮ ನೆಕ್ಸ್ಟ್ ಕಾಲರ್ ಗದಗಿಂದ ರಮೇಶ್ ಕರೆ ಮಾಡಿದ್ದಾರೆ. ಹೇಳಿ ರಮೇಶ್ ಅವರೇ, ಯಾರ ಬಗ್ಗೆ ಕೇಳ್ತಾ ಇದ್ದೀರಾ? ನಮ್ಮ ಬಗ್ಗೆನೇ ಮೇಡಮ್. ಹೇಳಿ, ನಿಮ್ಮ ಹುಟ್ಟಿದ ದಿನಾಂಕ ಏನು? ಹುಟ್ಟಿದ ದಿನ 1971/5/31 ಮೇಡಮ್. ಯಾವ ವಾರ ಹುಟ್ಟಿದ್ದು? ರಾತ್ರಿ 11:55 ಸೋಮವಾರ ರಾತ್ರಿ. ಸೋಮವಾರ. ನಕ್ಷತ್ರ ಗೊತ್ತಿದ್ಯಾ? ನಕ್ಷತ್ರ ಗೊತ್ತಿಲ್ಲ. ಸರಿ, ಗುರುಜಿ ಇದ್ದಾರೆ, ಮಾತಾಡಿ ಅವ್ರ ಜೊತೆ. ಹೇಳಪ್ಪ ರಮೇಶ್. ನಮಸ್ತೆ ರೀ ಗುರು. ಹೇಳಪ್ಪ. ನಾವ್ ಸ್ವಲ್ಪ ಏನೇ ಮಾಡಿದ್ರಿ ಸರ್ ಗುರುಗಳ, ಒಟ್ಟು ಏನ್ ಮಾಡಿದ್ರು ಒಟ್ಟೆ ಲಾಸ್ ಐತೆ, ಬರೀ ಸಾಲದಾಗ ಇದೀನ್ರಿ. ಎಲ್ಲಿರೋದು ನೀವುಗಳ? ನಾವ್ ಗದಗಲ್ಲಿ ಸರ್, ಗದಗ ಬೆಟಗೇರಿ. ಮದುವೆ ಆಯ್ತಾ? ಮದ್ವೆ ಆಗಿದಾವ್ರಿ, 2 ಮಕ್ಳು ಇದಾವ್ರಿ. ಮಕ್ಕಳು. ಸರಿ, ಈಗ 2 ಮಕ್ಕಳಲ್ಲಿ ಗಂಡು ಹೆಣ್ಣ? 2 ಗಂಡ? ಒಂದು ದೊಡ್ಡಕ್ಕೆ ಹೆಣ್ಣುಡಿಗೆ, 2ನೇ ಗಂಡ್ರಿ. ಮತ್ತೆ ಶುಕ್ರ ಪರಿವರ್ತನೆ ಅಲ್ವಾ? ಏನು ಹೇಳುತ್ತೆ, ಪಿತೃ ಋಣ ಅಂತ ಕರೀತಾರೆ. ಈಗ ಶನಿ ದೋಷ ಅಂದರೆ ಏನಾಗುತ್ತೆ, ನಿನ್ನ ಮನೆಯಲ್ಲಿ ಪಶ್ಚಿಮ ದಿಗ್ಭಾಗಿಯಲ್ಲೇ ನಿನಗೆ ಎಂಟ್ರೆನ್ಸು, ಅಂದರೆ ಪಶ್ಚಿಮ ಸೂರ್ಯ ಮುಳುಗೋ ಜಾಗಕ್ಕೆ ನಿನಗೆ ಹೋಗಿ ಬರೋ ಜಾಗ ಜಾಸ್ತಿ. ಆಮೇಲೆ ಸ್ವಂತ ಜಾಗನ ಬಾಡಿಗೆನ? ಬಾಡಿಗೆಯಲ್ಲಿ ಇದೀನ್ರಿ, ಬಾಡಿಗೆ ಮನೆ. ಮತ್ತೆ ನೀನು ಪಶ್ಚಿಮದಲ್ಲಿ ಜಾಗ ಜಾಸ್ತಿ ಇದೆ, ಪೂರ್ವದಲ್ಲಿ ಜಾಗ ಮುಚ್ಚೋಗಿದೆ, ನಿನ್ನ ದೇವ ಮೂಲೆ ಮುಚ್ಚೋಗಿದೆ. ಈಗ ಅರ್ಥ ಆಗುತ್ತೋ ಇಲ್ಲೋ ರಮೇಶ? ಅರ್ಥ ಹೇಳಿ. ಏನು ಹೇಳು? ಪೂರ್ವದಲ್ಲೇ ಜಾಸ್ತಿ, ಮತ್ತೆ ಕಮ್ಮಿ ಇದೆಯಪ್ಪ. ಸೂರ್ಯ ನಿನಗೆ, ನಿನ್ನ ಮನೆ ಹೊರಗಡೆ ನಿಂತ್ಕೊಂಡು ನೋಡು, ನಿನಗೆ ಪಶ್ಚಿಮನೇ ಜಾಗ ಜಾಸ್ತಿ. ಅಂದರೆ ಹೆಚ್ಚಿನ ಸಾಲ,
ಹಾ ಜಾಸ್ತಿ ದುಡ್ಡನ್ನ ಈಗ ತಾನೇ ತೊಗೊಂಡ್ರು ಸಾಲ ತೀರ್ಸೋಕ್ಕಾಗೋದಿಲ್ಲೋ, ಮತ್ತೆ ವಾಪಸ್ ಏನಾದರೂ ತೊಗೊಂಡು ಅದನ್ನ ವಾಪಸ್ ಕೊಟ್ಬಿಡೋಣ ಅಂತ ನಿನಗೆ ಮನ್ಸಿದ್ರು ಮಾಡೋಕ್ಕಾಗಲ್ದು. ಹಾನ್ರಿ ಅದೇ ಹಂಗೆ ಆಗಿದೆ. ಇದೆಲ್ಲ ಜಾಸ್ತಿ ಆಗತ್ತೆ. ನಿಮ್ಮ ಶ್ರೀಮತಿ ಇದ್ದಾರಾ? ಹಾ ಇದಾರ್ರಿ. ಒಂದು ಕೆಲಸ ಮಾಡು, ನಿಮ್ಮ ಶ್ರೀಮತಿ ಕುಟುಂಬ ಪರಿವಾರ ಸಮೇತರಾಗಿ ಈ ಪಿತೃಪಕ್ಷ ಮುಗಿದ ತಕ್ಷಣ ಸೌದತ್ತಿ ಎಲ್ಲಮ್ಮನ ಹತ್ರ, ಅಲ್ಲಿಗೆ ಹತ್ರ ಆಗತ್ತೆ ನಿನಗೆ. ಸೌದತ್ತಿ ಅಲ್ಲಮ್ಮ. ಹಾ, ಅಲ್ಲಿ ಹೋಗೋ. ಸೌದತ್ತಿ ಎಲ್ಲಮ್ಮಕ್ಕೆ ಹೋಗಿ ಭಾನುವಾರದ ದಿವಸ ಭಂಡಾರ ಪೂಜೆಯನ್ನು ಮಾಡಿಸು. ಅಂದರೆ ಒಂದು ಅರ್ಶಿನ ಭಂಡಾರ ತಗೊಂಡು ಅಮ್ಮನವ್ರಿಗೆ ಪೂಜೆ ಮಾಡಿಸಿ ಮತ್ತೆ ವಾಪಸ್ ಕೊಡ್ತಾರೆ. ಅದು ಅವಳು ವಸ್ತ್ರ ಹಾಕಕ್ಕೆ ಮೊದಲು ಕೊಡ್ತಾರೆ. ಆ ಸಮಯಕ್ಕೆ ನೀನು ಹೋಗಿ ಸೌದತ್ತಿ ಎಲ್ಲಮ್ಮನಿಗೆ ಭಾನುವಾರದ ದಿವಸ ರಾವ್ ಕಾಲದಲ್ಲಿ ಸಂಜೆ 4:30 6 ಗಂಟೆ ಅಷ್ಟೊತ್ತಿಗೆ ಈ ಭಂಡಾರವನ್ನು ಹಾಕಿಸಿ ವಾಪಸ್ ಇಸ್ಕೋಬೇಕು. ಮೇಲ್ಗಡೆ ಜಮದಗ್ನಿಯ ಒಂದು ದೇವಸ್ಥಾನ ಇದೆ, ಅಲ್ಲಿ ಈಶ್ವರ ಲಿಂಗ ಇದೆ. ಅಲ್ಲಿ ಹೋಗಿ ಒಂದು ಹೂವನ್ನು ಇಟ್ಟು ನಮಸ್ಕಾರ ಮಾಡಿಕೊಂಡು ಬಿಲ್ವಾರ್ಚನೆ ಮಾಡಿಸು. ಅರ್ಚಕರು ಇರ್ತಾರೆ, ಆ ಬಿಲ್ವಾರ್ಚನೆ ಮಾಡಿಸು. ಆ ಸೌದತ್ತಿ ಎಲ್ಲಮ್ಮನಿಂದ ಬರ್ತಕ್ಕಂಥ ನೀರಿದೆ, 3 ಕೊಳದ ನೀರು, ಅದನ್ನು ತಗೊಂಬ. ನಿನ್ನ ಮನೆ ಮೇಲೆ ಪ್ರೋಕ್ಷಣೆ ಮಾಡ್ಕೊಂಡು ಈ ಭಂಡಾರವನ್ನು ನೀನು ನಿನ್ನ ಮನೆಯ ಒಳಗೆ ಅಡಿಗೆಗೆ ಆಗಲಿ, ನಿಮ್ಮ ಮನೆ ಮಕ್ಕಳಿಗಾಗಲಿ, ಹೆಂಡತಿಗಾಗಲಿ ಪ್ರತಿದಿನ ಸಾಯಂಕಾಲದಲ್ಲಿ ಇಟ್ಕೋಬೇಕು ಹಣೆಗೆ. ನೀರ್ನಲ್ಲಪ್ಪ, ಆ ಭಂಡಾರ ಪೂಜೆ ಮಾಡಿರೋ ವಾಪಸ್ ಕೊಡ್ತಾರಲ್ಲ ಅದನ್ನ. ಭಂಡಾರದ ಸಾಯಂಕಾಲ ಈ ನೀರನ್ನ ಏನು ಮಾಡಬೇಕು, ಮನೇಲಿ ಅಡಿಗೆಗೆ ಪ್ರತಿದಿನ ಅಡಿಗೆ ಮಾಡೋದ್ರಲ್ಲಿ ಒಂದೊಂದು ಚೊಟ್ಟು ಹಾಕಬೇಕು. ನಮಸ್ಕಾರ ಮಾಡಿಕೊಂಡು ಆ ಊಟವನ್ನು ಪ್ರಸಾದವಾಗಿ ನೈವೇದ್ಯ ಮಾಡಬೇಕು. ಮೊಸರನ್ನ ಪ್ರತಿ ಸೋಮವಾರದ ದಿವಸ ಆಲ್ದ ಮರ ಜ್ಞಾಪಕ ಇಟ್ಕೋ. ಆಲ್ದ ಮರದ ಹತ್ರ ಮೊಸರನ್ನ ಪ್ರತಿ ಸೋಮವಾರ ಒಂದು ಹಿಡಿನೋ, ನೀನು ಯಥಾಶಕ್ತಿ ಒಂದು ಅರ್ಧ ಸೇರೋ, ಎಷ್ಟೋ ನಿನ್ನ ಶಕ್ತಿ ಆಗಿಸೋದು ನೈವೇದ್ಯ ಮಾಡಿ ಅಲ್ಲಿ ಒಂದು ವೀಳ್ಯದಲ್ಲಿ ಇಟ್ಟು ವಾಪಸ್ ತಗೊಂಬಂದು ನಿಮ್ಮ ಮನೆ ಕುಟುಂಬದವ್ರು ರಾತ್ರಿ ತಿನ್ಬೇಕು ಸೋಮವಾರ. ಇಷ್ಟನ್ನು ಮಾಡೋ, ಖಂಡಿತ ಅಭಿವೃದ್ಧಿ ಆಗತ್ತೆ. ರಮೇಶ್, ನಮ್ಮ ನೆಕ್ಸ್ಟ್ ಕಾಲರ್ ಗೌರಿ ಬಿದನೂರಿನಿಂದ ಸುಗುಣ ಕರೆ ಮಾಡಿದ್ದಾರೆ. ನಮಸ್ಕಾರ ಸುಗುಣ ಅವರೇ. ನಮಸ್ತೆ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳ್ತಾ ಇದ್ದೀರಾ? ಮೇಡಮ್, ನಮ್ಮ ತಂಗಿಯವರ ಬಗ್ಗೆ ಕೇಳಬೇಕಿತ್ತು. ಅವರ ಹುಟ್ಟಿದ ದಿನಾಂಕ ಹೇಳಿ. 20/5/21 ಯಾವ ವಾರ ಹುಟ್ಟಿದ್ದು? ಭಾನುವಾರ ಮೇಡಮ್. ಭಾನುವಾರ. ನಕ್ಷತ್ರ ಗೊತ್ತಿದ್ಯಾ? ಇಲ್ಲ ಮೇಡಮ್, ಗೊತ್ತಿಲ್ಲ. ಸರಿ, ಗುರೂಜಿ ಜೊತೆ ಮಾತಾಡಿ ಸುಗುಣ. ಹೇಳಿ ಮೇಡಮ್. ಹೇಳಿ ಸುಗುಣಮ್ಮ. ನಮಸ್ತೆ ಗುರುಜಿ. ಗುರುಜಿ, ನಾನು ನಮ್ಮ ತಂಗಿಯವರ ಬಗ್ಗೆ ಕೇಳಬೇಕಿತ್ತು. ಗುರುಜಿ, ಅವರು MA ಈಗ ಎಕ್ಸಾಮ್ ಬರೆದವ್ರೆ. ಇದುವರೆಗೂ ಮದ್ವೆ ಆಗಿಲ್ಲ ಅಂತ ಮನೇಲಿ ಅಮ್ಮ ಅಪ್ಪನಿಗೆ ತುಂಬಾನೇ ಇದು ನೋವಿದೆ. ಅದೇನಪ್ಪ, ಮದುವೆ ಆಗಿಲ್ಲ ಅಂದ್ರೆ ಓಡ್ಸೋಣ ಅನ್ನೋದ್ರಲ್ಲೇ ಇರ್ತೀರಾ ಮನೆ ಹೆಣ್ಮಕ್ಳನ್ನ. ಮದುವೆ ಆಗಿಲ್ಲ ಆಗೋ ಟೈಮ್ಗೆ ಹಾಗೇ ಆಗತ್ತಪ್ಪ. ಗುರುಜಿ, ನಮ್ಮ ಅಮ್ಮ ಅವ್ರಿಗೆ 10 ಜನ ಮಕ್ಕಳಿದ್ದಾರೆ. ನಾನು ಹೇಳೋದು ಕೇಳಿಲ್ಲ. ಈಗ ಅವಳಿಗೆ ಶನಿ ನೀಚ ಅಂದ್ರೆ ಅವಳಿಗೆ ಮದುವೆ ಆಗೋದು ಈಗಲ್ಲ, ಇವಳಿಗಿಂತ ನೆಕ್ಸ್ಟ್ ಏನ್ ಯಾರಿದ್ದಾರೆ? ಇನ್ನೆಲ್ಲ ಗಂಡು ಮಕ್ಳೆ ಗುರುಜಿ. ನಾನು ಹೇಳೋದು ಕೇಳೋ, ಇವ್ರು ನೆಕ್ಸ್ಟ್ ಅಂದ್ರೆ ಗಂಡು ಮಕ್ಕಳಲ್ಲಿ ಯಾರಿದ್ದಾರೆ? ಅಣ್ಣಂದ್ರ 2 ಇದ್ದಾರೆ. ಅವ್ರಿಬ್ರಿಗೂ ಮದುವೆ ಆಗೋಯ್ತಾ? ಇನ್ನು ಇಲ್ಲ ಗುರುಜಿ, 10 ಜನದಲ್ಲಿ 3 ಆಗಿದೆ. ಮತ್ತೆ ಅದಕ್ಕೋಸ್ಕರ ಅಣ್ಣಂದ್ರಲ್ಲಿ ಒಬ್ಬನಿಗೆ ಆಗೋವರೆಗೂ ಇವಳಿಗೆ ಆಗಲ್ಲ. ಒಬ್ಬ ಅಣ್ಣ, ದೊಡ್ಡ ಅಣ್ಣನ್ಗೆ ಆಗಿದೆ ಗುರುಜಿ. ಇನ್ನೊಬ್ಬ ಇದಾನಲ್ಲ, ಇನ್ನಿಬ್ರು ಇದಾರೆ ಅಣ್ಣಂದ್ರು. ಆದ್ರೆ ಅಣ್ಣಂದ್ರಿಗೆ ಆರೋಗ್ಯ ಸರಿ ಇಲ್ಲ ಗುರುಜಿ. ಆರೋಗ್ಯಕ್ಕಲ್ಲ, ಒಂದು ವ್ಯವಹಾರ ಏನಾಗತ್ತೆ, ದೂರ ಇಡಬೇಕು ಅಂತ ಹೇಳುತ್ತೆ. ಈಗ ಶುಕ್ರನಿಂದ ರಾಹು ದೃಷ್ಟಿಪೂರ್ವಕವಾಗಿ ಶತ್ರು ಅಂತ ಕರಿತೀವಿ. ಒಬ್ಬರಿಗೆ ಮದುವೆ ಆಗದೆ ಇನ್ನೊಬ್ರು ಅಡ್ಡಿ ಬರ್ತಾರೆ ಆ ನಕ್ಷತ್ರ, ಅಥವಾ ಇವ್ರ ಅಡ್ಡಿಗೆ ಅವ್ರ ನಕ್ಷತ್ರ ಅಭಿವೃದ್ಧಿ ಆಗದೆ ಅವ್ರ ಅಡ್ಡ ಆಗಿರುತ್ತೆ ಅಂತ ಹೇಳುತ್ತೆ. ಸೊ ಸಂಸಾರದಿಂದ ಬೇರೆ ಇದ್ದ ಪಕ್ಷದಲ್ಲಿ, ಅಥವಾ ಆ ಊರಿಂದ ಬೇರೆ ಊರಲ್ಲಿ ಇದ್ದ ಪಕ್ಷದಲ್ಲಿ, ಯಾರಾದರೂ ಬೇರೆಯವರು ಸಾಕೊಂಡಿದ್ದ ಪಕ್ಷದಲ್ಲಿ ಇವರು ದೂರ ಇದ್ದರೆ ಆ ಮದುವೆ ವಿವಾಹ ಆಗತ್ತೆ ಅಂತ. ಅದಕ್ಕೆ ನಿಮ್ಮ ಅಣ್ಣಂದ್ರಿಂದ ಪರಿಪೂರ್ಣತೆಯಾಗಿ ಇವಳನ್ನ ಒಂದು ಸ್ವಲ್ಪ ದಿವಸ ಯಾವುದಾದ್ರೂ ಒಂದು ಯಾರೋ ದೊಡ್ಡಪ್ಪನ ಮನೇಲೋ ಚಿಕ್ಕಪ್ಪನ ಮನೇಲೋ ಅಥವಾ ಇವಳು ಕೆಲಸಕ್ಕೆ ಹೋದ್ಲು ಅಂತ ಇಟ್ಕೋ, ಸ್ವಲ್ಪ ದೂರ ಆಗ್ತಾಳೆ ಅಂತ. ಆ ಊರಲ್ಲಿದ್ದ ಪಕ್ಷದಲ್ಲಿ ಇವಳಿಗೆ ವ್ಯವಹಾರಕ್ಕೆ ವಿವಾಹ ಆಗಕ್ಕೆ ವ್ಯವಸ್ಥೆ ಆಗತ್ತೆ. ಇಲ್ಲದೇ ಇದ್ದರೆ ಒಂದೇ ನಕ್ಷತ್ರಕ್ಕೆ ಅಧಿಪತಿ ನಿಮ್ಮ ಮನೇಲಿ ಏನು ಅಂದರೆ 2 ಸ್ಪೆಕ್ಸ್ಗಳು ಹಾಕ್ಕೊತಾರೆ. 2 ಕನ್ನಡಕ ಹಾಕೊಳ್ಳೋರಿಗೆ ಏನು ಅಂದರೆ ರವಿ ನೀಚ ದೋಷಕಾರಕ ಅಂತ, ಅಂದರೆ ಋಣವನ್ನು ಬೇಗ ತೀರಿಸ್ಕೊಳ್ಳೋಕೆ ಸಾಧ್ಯವಿಲ್ಲ ಅಂತ. ಅದಕ್ಕೆ ಫಸ್ಟ್ ಅವನಿಗೆ ಮದುವೆ ಆಗದೆ ಇವಳಿಗೆ ಮದುವೆ ಆಗಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ನೀ ಪರಿವರ್ತನೆ ಇಷ್ಟೇ ಮಾಡ್ಕೋಬೇಕು. ಗೋರಿಬಿದ್ನೂರಲ್ಲಿ ಹೇಗಿದೆಯಾ, ಬಹಳ ಒಳ್ಳೆಯದು. ಅಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ, ಏಕಶಿಲಾ ಮೂರ್ತಿಯಲ್ಲಿ ಸಾಲಿಗ್ರಾಮ ರಂಗನಾಥ ಆತಾಯ್ತಾ. ಅಲ್ಲಿ ಆ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆಯನ್ನು ಮಾಡಿಕೊಂಡು ತುಳಸಿ ದಳವನ್ನ ಸೋಮವಾರದ ದಿವಸ ಸಾಯಂಕಾಲ ಸೂರ್ಯ ಅಸ್ತವಾದ ಮೇಲೆ ಅರ್ಚನೆಯನ್ನ ಮಾಡಿಸ್ಕೊಂಡು ಬರಕ್ಕೆ ಹೇಳು ಇವಳನ್ನ. ನಿಮ್ಮ ತಾಯಿ ಜೊತೆಗೆ ಹೋಗಬೇಕು, ಯಾಕಂದರೆ ಅವರೇ ಮನಸ್ಸು ಜಾಸ್ತಿ. ಅವ್ರು ಒಣಗೋದ್ರೆ ಇವಳು ಬೆಳೆಯೋದಿಲ್ಲ. ಆ ಮರ ಚೆನ್ನಾಗಿದ್ರೆ ಈ ಹಣ್ಣು ಚೆನ್ನಾಗಿರುತ್ತೆ. ಹಾಗೆ ಪರಿವರ್ತನೆ ಮಾಡ್ಕೊಂಬಂದ್ರೆ ಖಂಡಿತವಾಗ್ಲೂ ಆ ಏಕಶಿಲಾ ಸಾಲಿಗ್ರಾಮ ರಂಗನಾಥ ಸ್ವಾಮಿ ಗೋರಿಬಿದ್ನೂರಿಂದ ಪಕ್ಕದಲ್ಲೇ ಇದೆ, ರಂಗಸ್ಥಳ ಅಂತ. ಆ ರಂಗಸ್ಥಳದಲ್ಲೇ ಪ್ರಾರ್ಥನೆ ಮಾಡಿಕೊಂಡು ಸೂರ್ಯ ಅಸ್ತವಾದ ಮೇಲೆ ಪ್ರಾರ್ಥನೆ ಮಾಡ್ಕೊಂಡು ಬರಕ್ಕೆ ಹೇಳು, ಖಂಡಿತ ಒಳ್ಳೇದಾಗುತ್ತೆ.
ಗುರುಜಿ ಕರೆ ಮಾಡಿದವರ ಸಮಸ್ಯೆಗಳಿಗೆ ಪರಿಹಾರವನ್ನ ತಿಳಿಸಿದ್ರಿ. ಹಾಗೇನೇ ವಿರಾಮದ ನಂತರ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸೋಣ. ವೀಕ್ಷಕರೇ, ಮತ್ತೊಂದು ವಿರಾಮದ ನಂತರ ಪವರ್ಡ್ ಬೈ ಶಶಿ ಆರ್ಯ ಡಿಶ್ ವಾಶ್ ಬಾರ್ ಬ್ರಹ್ಮಾಂಡ ಕಾರ್ಯಕ್ರಮ ಮುಂದುವರಿಯುತ್ತೆ.